ನಮಸ್ತೆ. ನಾನು ನಿಮ್ಮ ಅಲ್ಮಿಡಿಯ ಪುರುಷೋತ್ತಮ. ಅಲ್ಮಿಡಿ ಸಂದೇಶ ನ್ಯೂಸ್ಗೆ ಸ್ವಾಗತ. ಇತ್ತೀಚೆಗೆ ಅಲ್ಮಿಡಿ ಗ್ರಾಮವು ಹಲವಾರು ಕಾಮಗಾರಿಗಳಿಂದ ಅಭಿವೃದ್ಧಿ ಕಂಡಂತೆ ಕಾಣುತ್ತಿದೆ. ಇನ್ನೂ ಹಲವಾರು ಕೆಲಸಗಳು ಬಾಕಿ ಉಳಿದಿವೆ. ಇತ್ತೀಚಿನ ಗ್ರಾಮ ಪಂಚಾಯತಿ ಸದಸ್ಯರುಗಳು, ಹಲವಾರು ಅಧಿಕಾರಿಗಳು ಸಂಬಂಧಪಟ್ಟ ಅಭಿವೃದ್ಧಿ ಇಚ್ಛಾಶಕ್ತಿ ಹೊಂದಿದ ಕೆಲವರು ಶ್ರಮಿಸಿದ್ದರಿಂದ ಇಂಥ ಒಂದು ಕೆಲಸ ಆದಂತೆ ಕಾಣುತ್ತಿದೆ. ಇತ್ತೀಚೆಗೆ PWDಯಿಂದ ಲೋಕೋಪಯೋಗಿ ಇಲಾಖೆಯಿಂದ ಬಂದಂಥ ಅನುದಾನ ರಸ್ತೆ, ಒಳಚರಂಡಿ ಮತ್ತು ಚೆನ್ನಾಪುರದಿಂದ ಹೆಜ್ಗೇನಹಳ್ಳಿ ಹೊರಗೆ ರಸ್ತೆ ಅಭಿವೃದ್ಧಿ ಕಾಣುತ್ತಿದೆ. ಗ್ರಾಮಕ್ಕೆ ಡ್ರೈನೇಜ್ಗಳು ಆಗಿವೆ. ಶಾಸನದ ನೆನಪಿನ ಮಂಟಪ ಸುರಕ್ಷಿತವಾಗಿದೆ. ನೀವೇ ನೋಡುತ್ತಿದ್ದೀರಿ ಈ ದೃಶ್ಯ ಅಲ್ಮಿಡಿ ಗ್ರಾಮದ್ದು. ರಸ್ತೆ ಸಂಚಾರ, ಹಲವಾರು ಗದ್ದೆ ಹೊಲದ ಹತ್ರ ಹೋಗುವಂಥ ರಸ್ತೆಗಳು ಕೂಡ ಅಭಿವೃದ್ಧಿಯಾಗಿವೆ. ವಿಶಾಲವಾದ ಗ್ರಾಮ. ಇದು ಮೂಲ ಶಾಸನ. ಬೆಂಗಳೂರಿನ ಮ್ಯೂಸಿಯಂನಲ್ಲಿ ಇದೆ. ಇದರ ಪಡಿ ಹೆಚ್ಚು ಮಾತ್ರ ನಮ್ಮಲ್ಲಿ ದೊರಕಿದೆ. ಗ್ರಾನೆಟ್ ರಾಜಶೇಖರ್ ಅವರು ಇತ್ತೀಚೆಗೆ ಶಾಸನದ ನೆನಪಿನ ಮಂಟಪ ಉನ್ನತೀಕರಿಸಿದ್ದಾರೆ. ಸುಮಾರು 25 ಲಕ್ಷದವರೆಗೆ ಸ್ವಂತ ಖರ್ಚಿನಲ್ಲಿ ಈ ಕಾರ್ಯವನ್ನು ಮಾಡಿದ್ದಾರೆ. ಉದ್ಘಾಟನೆಗಾಗಿ ಕಾದು ಕುಳಿತಿದೆ. ಅವರನ್ನು ಈ ಕ್ಷಣದಲ್ಲಿ ಸ್ಮರಿಸಲೇಬೇಕಾಗಿದೆ. ಇವರೇ ಆ ಗ್ರಾನೆಟ್ ರಾಜಶೇಖರ್ ಅವರು. ಸ್ವಂತ ಖರ್ಚಿನಲ್ಲಿ ಈ ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ. ಗ್ರಾಮಸ್ಥರು ಅವರನ್ನು ಶ್ಲಾಘಿಸಬೇಕಾಗಿದೆ. ಸಾಹಿತ್ಯ ಪರಿಷತ್ತಿನ ಹಿಂದಿನ ಅಧ್ಯಕ್ಷರಾದ HB ಮದನಗೌಡರು ತಾಲೂಕು ಸಾಹಿತ್ಯ ಪರಿಷತ್ ಘಟಕದ ವತಿಯಿಂದ, ಜಿಲ್ಲಾ ಘಟಕದ ವತಿಯಿಂದ ಅಂದು ನೆನಪಿನ ಮಂಟಪವನ್ನು ನಿರ್ಮಿಸಿದ್ದರು. ಅದನ್ನು ಇತ್ತೀಚೆಗೆ ಉನ್ನತೀಕರಿಸಲಾಗಿದೆ. ಅಭಿವೃದ್ಧಿಗೆ ಕಾರಣರಾದ ಅಂದಿನ BJP ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಸಚಿವರಾದ CC ಪಾಟೀಲ್ ಅವರ ಆಪ್ತ ಕಾರ್ಯದರ್ಶಿಯಾಗಿದ್ದ ವಿರೂಪಾಕ್ಷರವರು ಅಲ್ಮಿಡಿಗೆ ಭೇಟಿ ನೀಡಿದ್ದರು. ಅವರೊಂದಿಗೆ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಲಾಯಿತು. ಅವರನ್ನು ಈ ಕ್ಷಣದಲ್ಲಿ ಸ್ಮರಿಸಬೇಕಿದೆ. ಅಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಹೇಮಾವತಿ ಪ್ರವೀಣ್ರವರು ಕೂಡ ಈ ಕಾರ್ಯಕ್ಕೆ ಪ್ರೋತ್ಸಾಹಿಸಿದ್ದಾರೆ. ಅಂದಿನ ಶಾಸಕರಾದ KS ಲಿಂಗೇಶಣ್ಣನವರ ಸಹಕಾರವು ಕೂಡ ಗ್ರಾಮಕ್ಕೆ ಆತ್ಮೀಯವಾಗಿ
ತಲುಪಿದೆ ಎನ್ನಬೇಕಾಗಿದೆ. ಅದರಂತೆ ಇಂದಿನ ಶಾಸಕರಾದ HK ಸುರೇಶ್ರವರು ಗ್ರಾಮಕ್ಕೆ ಸಹಕಾರ ನೀಡಿ ಈ ಒಂದು ಅಭಿವೃದ್ಧಿಯಲ್ಲಿ ಪಾತ್ರರಾಗಿದ್ದಾರೆ. ಕೋಟಿಗಟ್ಟಲೆ ಗ್ರಾಮಕ್ಕೆ ಹಣವನ್ನು ಅನುದಾನದ ರೂಪದಲ್ಲಿ ಶಾಸಕರು ನೀಡಿದ್ದಕ್ಕಾಗಿ ಗ್ರಾಮದ ಪರವಾಗಿ ಧನ್ಯವಾದಗಳು. ರಸ್ತೆಗೆ ಅಲ್ಲಲ್ಲಿ ನಾಮಫಲಕಗಳು ಬೇಕಾಗಿದೆ. ನಾಮಫಲಕಗಳು ಹಾಕಿರುವುದಿಲ್ಲ. ಗುತ್ತಿಗೆದಾರರಾದ ಹೇಮಂತ್ ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿರುತ್ತಾರೆ. ಮುಖ್ಯ ರಸ್ತೆಯಿಂದ ಗ್ರಾಮದವರೆಗೆ ನಾಮಫಲಕಗಳು ಬೇಕಿದೆ. ಪ್ರವಾಸಿಗರಿಗೆ ಇನ್ನೂ ಅನುಕೂಲಕರವಾದ ವಾತಾವರಣವನ್ನು ಕಲ್ಪಿಸಬೇಕಿದೆ ಎಂದು ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಅದರಂತೆ ನಾವು ಕೂಡ ನಮ್ಮ ಪತ್ರಿಕೆ ವತಿಯಿಂದ ಗ್ರಾಮದ ಅಭಿವೃದ್ಧಿ ಇಚ್ಛಾಶಕ್ತಿಯೊಂದಿಗೆ ವರದಿ ಮಾಡುತ್ತಿದ್ದೇವೆ. ಇದು ಊರ ಹೆಬ್ಬಾಗಿಲ ರಸ್ತೆ. ಮೊದಲು ಈ ರೀತಿ ಕಾಣುತ್ತಿರಲಿಲ್ಲ. ಊರ ಹೆಬ್ಬಾಗಿಲು, ಅದರೊಂದಿಗೆ ಕೆಂಚಪ್ಪ ದೇವಸ್ಥಾನ, ಭೂತಪ್ಪ ದೇವಸ್ಥಾನ, ಗ್ರಾಮದ ಹೆಬ್ಬಾಗಿಲಿಂದ ಮುಖ್ಯ ರಸ್ತೆಗೆ ತಲುಪುವ ಹೊಸಮನಹಳ್ಳಿ ಮತ್ತು ಅಂಬಳೆ ಹೆಜ್ಗೆನಹಳ್ಳಿಗೆ ಹೋಗುವ ರಸ್ತೆಯ ಸಂಪರ್ಕ ಇದು. ಇನ್ನು ರೈತರು ತಮ್ಮ ಜಮೀನಿಗೆ ಹೋಗುವ ರಸ್ತೆ ಇದು. ಇತ್ತೀಚೆಗೆ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ 60 ಲಕ್ಷದ ಕಾಮಗಾರಿ ಆಗಿತ್ತು. ಇದು ಗ್ರಾಮದ ಒಂದು ನೋಟ. ಈ ಮೂಲಕ ತಮ್ಮೆಲ್ಲರಿಗೂ ಧನ್ಯವಾದಗಳು.